ಮೊಟ್ಟ ಮೊದಲನೇದಾಗಿ ಟ್ರೆಡಿಷ್ನಲ್ ಆಗಿ ಸಾಂಪ್ರದಾಯಿಕವಾಗಿ ಇದುವರೆಗೆ ಈ ತಳ ಸಮುದಾಯಗಳ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರ ಮತವನ್ನು ಏನು ಟೇಕನ್ ಫಾರ್ ಗ್ರಾಂಟೆಡ್ ಅಂಥೇಳಿ ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಪಡ್ಕೊಳ್ತಾ ಬರ್ತಾ ಇದ್ವು, ಅದಕ್ಕೆ ಇವತ್ತು ಒಂದು ಇತಿಶ್ರೀಯನ್ನು ಈ ಚುನಾವಣೆ ಹಾಡಿದೆ, ಒಂದು ಫುಲ್ ಸ್ಟಾಪನ್ನು ಇಟ್ಟಿದೆ, ಒಂದು ಬ್ರೇಕ್ ಬಿದ್ದಿದೆ ಅಂಥೇಳಿ ನಾನು ಬಣ್ಣಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಕುಟುಂಬದ ಸುಮಾರು 35 ವರ್ಷದ ಪಾರುಪತ್ಯ, ಒಂದೇ ಕುಟುಂಬದಿಂದ ಮಿನಿಸ್ಟರ್, ಪಾರ್ಲಿಮೆಂಟೇರಿಯನ್, MLA ಮತ್ತು ಎಲ್ಲ ಅಧಿಕಾರದ ಏನು ಇದನ್ನು ಸುಖ ಭೋಗಗಳನ್ನು ಅನುಭೋಗಿಸಿಕೊಂಡು ಬಂದಂತಹ ಚುನಾವಣೆಯಲ್ಲಿ ಒಂದು ಉಪಚುನಾವಣೆಯಲ್ಲಿ ಈ ಬಾರಿ ಪ್ರತಿ ವಾರ್ಡಿಗೆ ಓರ್ವ ಮಿನಿಸ್ಟರನ್ನು ಇನ್ಚಾರ್ಜ್ ಮಾಡಿಕೊಂಡು, ಮಿನಿಸ್ಟ್ರುಗಳು ಖಾಲಿಯಾದಾಗ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನು ಕರೆಸ್ಕೊಂಡು ಒಂದೊಂದು ಬೂತ್ ಲೆವೆಲ್ಗೂ ಕೂಡ ಇನ್ಚಾರ್ಜನ್ನು ಕೊಟ್ಟು ಹಣಬಲ ಮತ್ತು ಅಧಿಕಾರದ ಬಲ, ಅಧಿಕಾರವನ್ನು ದುರ್ಬಳಕೆ ಕೂಡ ಮಾಡಿಕೊಂಡು ಈ ಚುನಾವಣೆಯನ್ನು ಏನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ, ಇದು ನಿಜವಾದ ಗೆಲುವಲ್ಲ ಎಂಬುದಕ್ಕೆ ಈ ಚುನಾವಣಾ ಫಲಿತಾಂಶದ ವಿನ್ನಿಂಗ್ ಮಾರ್ಜಿನನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಇದಕ್ಕಿಂತ ಮುಂಚೆ ಗೆದ್ದು ಬರ್ತಾ ಇದ್ದಂಥ ಮಾರ್ಜಿನ್ ಮತ್ತು ಈ ಉಪಚುನಾವಣೆಯಲ್ಲಿ ಇವರು ಪಡ್ಕೊಂಡಿರುವಂಥ ಮಾರ್ಜಿನನ್ನು ಅವಲೋಕನ ಮಾಡಿದರೆ, ಒಂದು ಪೊಲಿಟಿಕಲ್ ಅನಾಲಿಸಿಸ್ಟ್ ಆಗಿ, ಒಂದು ಪೊಲಿಟಿಕಲ್ ಸೈಂಟಿಸ್ಟ್ ಆಗಿ ಹಲವಾರು ಜನರು ತಮ್ಮ ಅಭಿಪ್ರಾಯಗಳನ್ನು ಈಗಾಗಲೇ ಮಾಧ್ಯಮಗಳ ಮುಖಾಂತರ, ಆರ್ಟಿಕಲ್ಗಳ ಮುಖಾಂತರ, ಯೂಟ್ಯೂಬ್ಗಳ ಮುಖಾಂತರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟ ನಿರ್ದೇಶನ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಒಂದು ಬದಲಾವಣೆಯನ್ನು ಬಯಸಿದ್ರು ಎಂಬುದು ಸ್ಪಷ್ಟವಾದ ಸಂದೇಶ ರವಾನೆಯಾಗಿದೆ.